ಕೃಷ್ಣ ಎನ್ನಬಾರದೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಿನ್ನೆ ಮತ್ತು ಇವತ್ತು ರಾತ್ರಿ 10 ಗಂಟೆಯಿಂದ ನೇರ ಪ್ರಸಾರ ಇಸ್ಕಾನ್ ದೇವಾಲಯದಿಂದ ಜನ್ಮಾಷ್ಟಮಿಯ ವಿಶೇಷ ಪೂಜೆ ಪುನಸ್ಕಾರಗಳು, ಅದ್ಧೂರಿ ಆಚರಣೆಗಳು ಏನೆಲ್ಲ ನಡೀತಾ ಇತ್ತು ಎಲ್ಲವನ್ನ ಕೂಡ ನಿಮಗೆ ನಿನ್ನೆಯೂ ಕೂಡ ತೋರಿಸಿದ್ವಿ, ಈಗಲೂ ಕೂಡ ತೋರಿಸ್ತಾ ಇದ್ವಿ. ಕೃಷ್ಣ ಮತ್ತು ರಾಧೆಯರ ಒಂದು ಪಂಚಲೋಹದ ವಿಗ್ರಹ ಅಂತ ಹೇಳ್ತಾರೆ, ಮೇಲ್ಗಡೆ ಅದಕ್ಕೆ ಚಿನ್ನದ ಲೇಪನವನ್ನು ಕೂಡ ಮಾಡಿದಾರಂತೆ. ಇವೇ ಉತ್ಸವ ಮೂರ್ತಿಗಳು. ಇವೆರಡಕ್ಕೂ ಕೂಡ ಅಭಿಷೇಕಗಳು ಈಗಾಗಲೇ ಸಾಂಗೋಪವಾಗಿ ನಡೀತಾ ಇರತಕ್ಕಂಥದ್ದು. 10 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಅಭಿಷೇಕಗಳು ಆರಂಭ ಆಯಿತು. ಅಂದರೆ ಭಾರತ ದೇಶದಲ್ಲಿ ಸಿಗದೇ ಇರತಕ್ಕಂಥ ಹಲವಾರು ಹಣ್ಣುಗಳನ್ನು ಇದಕ್ಕೋಸ್ಕರನೇ ತರಿಸಿರ್ತಾರಂತೆ. ಶ್ರೀಮದ್ ಭಗವತ್ ಶ್ರೀಪಾದರು ಹೀಗೆ ಅಭಿಷೇಕಗಳಾಗಬೇಕು, ಇಂಥ ವಸ್ತುಗಳಿಂದಲೇ ಅಭಿಷೇಕಗಳಾಗಬೇಕು ಅಂತಲೂ ಕೂಡ ಬರೆದಿಟ್ಟು ಹೋಗಿದ್ದಾರೆ. ಅದ್ರ ಪ್ರಕಾರನೇ ನಡೆಯುತ್ತೆ ಅಂತಕ್ಕಂಥದ್ದು. ಸೊ ಅಭಿಷೇಕವನ್ನು ಯಾವ ರೀತಿಯಲ್ಲಿ ಬೇಕಾದರೂ ವರ್ಣನೆಯನ್ನು ಮಾಡಬಹುದು. ಹಾಗೆಯೇ ಅಭಿಷೇಕದ ಜೊತೆಗೆ ನಾವು ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಗುರುಮೂರ್ತಿಯವರ ಜೊತೆಯಲ್ಲಿ. ಗುರುಮೂರ್ತಿಯವರೇ, ಕೃಷ್ಣನಿಗೆ ಶ್ಯಾಮಲ ವರ್ಣ ಅಂತ ಹೇಳ್ತಾರೆ, ಅಂದರೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ, ಶ್ಯಾಮಲ ವರ್ಣಿತ ಅಂತ ಹೇಳ್ತಾರೆ. ಆಮೇಲೆ ನಾವು ಈ ಬೇರೆ ಬೇರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾಟಕಗಳಲ್ಲೆಲ್ಲ ಕೃಷ್ಣನನ್ನು ನೋಡ್ತಾ ಇದ್ದಾಗ ಪೂರ್ತಿ ನೀಲಿ ಬಣ್ಣದ ರೂಪದಲ್ಲಿ ಇರತಕ್ಕಂಥದ್ದು. ಇದರ ಬಗ್ಗೆ ಸ್ವಲ್ಪ ವರ್ಣನೆ ಏನು, ಇದು ಯಾಕೆ ಈ ಥರ ಅಂತ? ಇದು ಏನು ಅಂದರೆ ಕೃಷ್ಣ ವರ್ಣಂ ಕಲೌ ಕೃಷ್ಣಂ ಕೃಷ್ಣ. ಈ ಒಂದೊಂದು ಯುಗದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿದ್ದಾನೆ. ಹೌದು, ರಾಮಚಂದ್ರನಾಗಿ ಒಂದು ಯುಗದಲ್ಲಿ ಹುಟ್ಟಿದ ಹೀಗೆ. ಆದ್ರೆ ಈ ಕಲಿಯುಗದಲ್ಲಿ ಏನು ಹುಟ್ಟುತ್ತಾನೆ ಅವನು ಕೃಷ್ಣವರ್ಣ, ಕಪ್ಪು ವರ್ಣದವನಾಗಿರ್ತಾನೆ. ಆದ್ರೆ ಇಲ್ಲಿ ಕಪ್ಪು ಅಂದ್ರೆ ಒಂದು ಸ್ವಲ್ಪ ಗಮನಿಸಬೇಕಾದ್ದೇನು ಅಂದ್ರೆ ಕಡುಗಪ್ಪಲ್ಲ, ಅದು ನೀಲವರ್ಣ ಅಂತ, ನೀಲ ಮೇಘಶ್ಯಾಮ ಅಂತ. ಅದಕ್ಕೋಸ್ಕರ ನೀಲ ಮೇಘಶ್ಯಾಮ ಅಂತ. ಈ ಮೋಡ ಇರುತ್ತಲ್ಲ, ಅದು ತುಂಬಾ ಗಾಢವಾದ ಕಪ್ಪಲ್ಲಿ ಇರಲ್ಲ, ಸ್ವಲ್ಪ ಕಪ್ಪು ಬಣ್ಣದ ಛಾಯೆ ಇರುತ್ತೆ, ಪ್ರಕಾಶಮಾನವಾಗಿರುತ್ತೆ. ಹಾಗೆ ಕೃಷ್ಣನ ಬಣ್ಣ ಆ ರೀತಿಯಾದದ್ದು, ನೀಲಮೇಘಶ್ಯಾಮ ಅಂತ ಅವನನ್ನು ಕರೆದಿದ್ದಾರೆ. ವಿಶೇಷವಾಗಿ ಅಭಿಷೇಕಗಳಾಗ್ತಾ ಇದೆ. ಅದರಲ್ಲಿ ಪಂಚಾಮೃತದ ಅಭಿಷೇಕ ಅಂತ ಮಾಡ್ತಾರೆ. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಅದರಲ್ಲಿ ಸಕ್ಕರೆ, ಇನ್ ಕೆಲವರು ಹಣ್ಣು ಇತ್ಯಾದಿಗಳಿಂದ ಅಂತಲೇ ಶಾಸ್ತ್ರ ವಿಧಾನ ಇದೆ. ಎಳ್ನೀರಿಂದ ಕೆಲವರು ಅಭಿಷೇಕ ಮಾಡ್ತಾರೆ. ಬೇರೆ ಬೇರೆ ಹಣ್ಣುಗಳನ್ನ, ಆಯಾಯ ಕಾಲದ ಹಣ್ಣುಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು. ಆ ರೀತಿಯಾಗಿ ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ಈ ಅಭಿಷೇಕ ದರ್ಶನ ಅನ್ನುವಂಥದ್ದು ಕೂಡ ನಮ್ಮ ಸಾಕಷ್ಟು ಪಾಪಗಳನ್ನ ಪರಿಹಾರ ಮಾಡುತ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು ಬೇರೆ ಬೇರೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ. ರಥದಲ್ಲಿರುವಂತ ಭಗವಂತನ ನೋಡಿದ್ರೆ ಒಂದು ಪುನರ್ಜನ್ಮವೇ ಇಲ್ಲದಷ್ಟು ಪಾಪ ಪರಿಹಾರ ಆಗ್ತದೆ. ಹಾಗೆ ಕೃಷ್ಣನ ಅಭಿಷೇಕ ಉಚ್ಚಿಷ್ಟ ಭೋಜಿನೋ ದಾಸಾಹ ಅಂತ ಭಾಗವತ ಹೇಳ್ತದೆ. ಅವನನ್ನ ಕೇಳ್ಬೇಕಾದ್ರೆ ನಾನು ಏನನ್ನು ಸ್ವೀಕರಿಸ್ತೇನೆ ಅದು ನಿನ್ನ ಪ್ರಸಾದ ಆಗಿರ್ಬೇಕು, ಅಂಥದ್ದನ್ನು ನಾನು ಸ್ವೀಕರಿಸಬೇಕು ಅಂತ. ಅಂದ್ರೆ ಯಾವ ಯಾವ ಮಧುರವಾದ ಹಣ್ಣುಗಳಿದೆಯೋ ಅದೆಲ್ಲವೂ ಕೂಡ ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಆಮೇಲೆ ನಾನು ಸ್ವೀಕರಿಸಬೇಕು. ಉಚ್ಚಿಷ್ಟ ಭೋಜಿನ ಅಂತ. ಉಚ್ಚಿಷ್ಟ ಅಂದ್ರೆ ನೀನು ತಿಂದು ಬಿಟ್ಟದ್ದು ಅಂತ. ಅಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಅವ ಸ್ವೀಕರಿಸಿದ ಮೇಲೆ ನಾವು ಸ್ವೀಕರಿಸಬೇಕು ಅಂತ. ಹಾಗಾಗಿ ಒಳ್ಳೊಳ್ಳೆ ವಸ್ತುಗಳಿಂದ, ಶುದ್ಧವಾದಂಥದ್ದು, ಸಾತ್ವಿಕವಾಗಿರ್ತಕ್ಕಂಥದ್ದು ಅನ್ನುವಂಥ ವಸ್ತುಗಳಿಂದ ಭಗವಂತನಿಗೆ ಅಭಿಷೇಕ ಇತ್ಯಾದಿಗಳನ್ನ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಆನಂತರ ನಮಗೆ ಅದನ್ನು ಸ್ವೀಕರಿಸಲಿಕ್ಕೆ ಅಧಿಕಾರ ಅನ್ನುವಂಥದ್ದನ್ನ ಶಾಸ್ತ್ರ ಹೇಳ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅನುಪಮ ಅವರಿಂದ ಒಂದು ಹಾಡು, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಅನುಪಮ ಅವರೀಗ? ಅದೊಂದು ಅಮೋಘ ಗಳಿಗೆ. ನನಗೆ ಪ್ಲೇಬ್ಯಾಕ್ ಸಿಂಗರ್ ಆದ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮತ್ತೆ ಸಂಸ್ಕೃತದಲ್ಲಿ ಲಿರಿಕ್ಸ್ ಬರೆಯುವಂತ ಒಂದು ಅವಕಾಶ. ಮನಮೋಹನ ಅಂತ ನಂದು ಆಲ್ಬಮ್ ಅದು. ಅದರಿಂದ ಒಂದು ನೀಲಮೇಘ ಮದನ ಅಂತ ಒಂದು ಗೀತೆ, ಅದನ್ನ ಹಾಡ್ಬೇಕು ಅಂತ ಇದೀನಿ. ಖಂಡಿತ. ಇದಕ್ಕೆ ಸಾಹಿತ್ಯನೂ ಕೂಡ, ಲಿರಿಕ್ಸ್ ಕೂಡ ಬರೆದಿರತಕ್ಕಂಥದ್ದು. ಹೌದು ಹೌದು ಹೌದು.
हरिकमलदललोचना नीलकुमुदवदना हरिकमलदललोचना परमानन्द सदना परमानन्द सदना सुरवृन्द बहुवन्दना मनमोहना नीलमेघमदना हरियानन्द सदना व्रजबाला मोहना सुरवृन्द बहुवन्दना मनमोहना ಅನುಪಮ ಅವ್ರೆ, ಇದು ಬಹಳ ವಿಶೇಷವಾಗಿದೆ ಮ್ಯೂಸಿಕ್ ಕಂಪೋಸಿಷನ್ ಅಂತ ಅನ್ಸುತ್ತಲ್ವಾ? ಅಂದ್ರೆ ಒಂದು ಸ್ವಲ್ಪ ಜಾಸ್ ಮಿಕ್ಸ್ ಟೈಪ್ ಒಂದು ಸ್ವಲ್ಪ ಬರುತ್ತೆ ಅಂತ. ಹೌದು, ಇದು ಹೊಸದಾಗಿ ಇರುವಂತ ಒಂದು ಜಾನರ್ ಆಫ್ ಮ್ಯೂಸಿಕ್. ಅದಕ್ಕೆ ಇಂಡಿ ಮೆಲೋಸ್ ಅಂತ ಹೆಸರಿಟ್ಟಿದೀವಿ. ಇಲ್ಲಿ ಸಂಸ್ಕೃತದ ಲಿರಿಕ್ಸ್ ಇರುತ್ತೆ, ಅದ್ರ ಜೊತೆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ನ ತಗೊಂಡು ಈ ರೀತಿಯಾದ ಒಂದು ಹೊಸ ಪ್ರಯತ್ನ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಹಾಗೆಯೇ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಇಲ್ಲಿ ಈಗಾಗಲೇ ಇಸ್ಕಾನ್ ದೇವಾಲಯದಲ್ಲಿ ಅಭಿಷೇಕಗಳೆಲ್ಲವೂ ಕೂಡ ಮುಕ್ತಾಯವಾಗಿ ಈಗ ಆರತಿ ನಡೀತಾ ಇದೆ. ವಿಶೇಷವಾದಂತಹ ಆರತಿ, ಸಪ್ತಾರತಿಗಳು ಅಂತ ಹೇಳ್ತಾರೆ. ಸಪ್ತಾರತಿಗಳ ಎಲ್ಲ ಒಂದು ನೇರ ಪ್ರಸಾರ ಸಪ್ತಾರತಿಗಳಾಗಿದ್ದು, ಇದಾದ ನಂತರ ಈಗ ತೆರೆಯನ್ನು ಹಾಕ್ತಾರೆ ಕೆಲವು 10-15 ನಿಮಿಷಗಳ ತನಕ. ಯಾಕೆಂತಂದರೆ ಅಲಂಕಾರ ಆಗಬೇಕಾಗುತ್ತೆ ಎರಡೂ ಉತ್ಸವ ಮೂರ್ತಿಗಳಿಗೆ. ಅಲಂಕಾರ ಆದ ನಂತರ ಆ ಉತ್ಸವ ಮೂರ್ತಿಗಳ ಒಂದು ಮೆರವಣಿಗೆ ಕೂಡ ನಡೆಯುತ್ತೆ. ಎಲ್ಲವನ್ನ ತೋರಿಸ್ತೀವಿ ನಿಮಗೆ. ಅದರ ಜೊತೆಗೆ ನಮ್ಮ ಮಾತುಕತೆ, ನಮ್ಮ ಹಾಡು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.